ನಿಜವಾಯಿತು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವರದಿ. ಧರ್ಮಸ್ಥಳ ಕೇಸ್ ಪಿಕ್ಚರ್ ಬಾಕಿ ಬಿಟ್ಟ ಸರ್ಕಾರ. ಧರ್ಮಸ್ಥಳ ಕೇಸ್ನಲ್ಲಿ ಮಧ್ಯಂತರ ವರದಿಯೂ ಇಲ್ಲ, ತನಿಖಾ ಪ್ರಗತಿಯ ಪ್ರಾಥಮಿಕ ಅಂಶಗಳ ಬಹಿರಂಗವೂ ಕೂಡ ಇಲ್ಲ. ಕೆಲವು ಹೇಳಿದ್ರು, ಕೆಲವು ಬಿಟ್ಟರು, ಅದು ಗೊತ್ತಿದ್ದಿದೆ. ಕೇಸ್ ಪ್ರಕ್ರಿಯೆಗಳ ಸ್ಟೇಟಸ್ ರಿಪೋರ್ಟ್ ಅನ್ನ ಪರಮೇಶ್ವರ್ ಮುಂದಿಟ್ಟು ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಷಡ್ಯಂತ್ರದ ಬಗ್ಗೆ ಸರ್ಕಾರ ತುಟಿ ಬಿಚ್ಚಲಿಲ್ಲ. ಡಿಕೆ ಶಿವಕುಮಾರ್ ಅವರು ಇಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರ ಇದೆ ಅಂದಿದ್ರಲ್ಲ, ಆ ನಿಟ್ಟಿನಲ್ಲಿ ಯಾವುದೂ ಇಲ್ಲ, ಏನು ಹೇಳಲಿಲ್ಲ. ಹಾಗಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾವು ಹೇಳಿದ್ವಿ, ಯಾವ ಮಧ್ಯಂತರ ವರದಿನೂ ಇರೋದಿಲ್ಲ, ಯಾವ ವರದಿನೂ ಕೂಡ ಕೊಡೋದಿಲ್ಲ. ಏನಾಗಿದೆ ಏನಿಲ್ಲ ಅಷ್ಟೇ. ಏನು ಅವ್ರು ಬಂದಿದ್ದು ಗೊತ್ತಿರಲಿಲ್ವಾ ಇದ್ಯಾವುದು? ಅವ್ರು ಬಂದು ಅಲ್ಲಿ ಹಾಜರಾಗಿದ್ದು, ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆ ಕರ್ಕೊಂಡೋಗಿದ್ದು, ಸ್ಟೇಟ್ಮೆಂಟನ್ನು ಕೊಡಿಸಿದ್ದು, ಆಮೇಲೆ ಪಡ್ಕೊಂಡು ಬಂದಿದ್ದು, ಡೈರೆಕ್ಷನ್ ಅನ್ನು ಕೊಟ್ಟಿದ್ದು ಯಾವುದು ಗೊತ್ತಿರಲಿಲ್ವಾ? ಆಮೇಲೆ ಸರ್ಕಾರ SIT ರಚನೆ ಮಾಡಿದ್ದು, ಮಹಿಳಾ ಆಯೋಗ ಲೆಟರ್ ಬರೆದಿದ್ದು ಯಾವುದು ಗೊತ್ತಿರಲಿಲ್ವಾ? ಎಲ್ಲವೂ ಹೊಸದಾಗಿ ಹೇಳೋ ರೀತಿಯಲ್ಲಿ ಹೇಳಬೇಕಾಗಿರೋದು. ಹೊಸದಾಗಿ ಏನಾಯ್ತು ಈಗ? ಒಂದೇ ಒಂದು ಹೊಸದೇನಂತಂದ್ರೆ, ಈಗ FSL ರಿಪೋರ್ಟ್ ಬರೋವರೆಗೂ ಕೂಡ ಗುಂಡಿ ಅಗೆಯಲ್ಲ ಅನ್ನುವಂಥದ್ದು ಮಾತ್ರ ಹೊಸದು. ಇನ್ನು ಉಳಿದಿದೆಲ್ಲ ಗೊತ್ತಿದ್ದಿದೆ. ಪ್ರತಿಯೊಂದನ್ನು ಕೂಡ ಪಬ್ಲಿಕ್ ಟಿವಿ ಇಂಚಿಂಚು ಕೂಡ ನಿಮಗೆ ಮಾಹಿತಿಯನ್ನ ಇಟ್ಟಿದ್ದೀವಿ. ಅದರಲ್ಲಿ ಒಂದಿಷ್ಟು ಕೂಡ ಲೋಪದೋಷ ಆಗದೇ ಇರೋ ರೀತಿಯಲ್ಲಿನೇ ಗೃಹ ಮಂತ್ರಿಗಳು ಹೇಳಿರೋದು. ಅಷ್ಟು ನಿಖರವಾಗಿ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಎಷ್ಟು ಕಡೆ ನೀವು ಹಗಿತೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. ಈಗ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ, ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಪಬ್ಲಿಕ್ ಟಿವಿ ಈ ಸುದ್ದಿಯ ವಿಚಾರದಲ್ಲಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ದು, ಪ್ರತಿಯೊಂದನ್ನು ಕೂಡ SIT ರಚನೆ ಆಗೋಕ್ಕಿಂತ ಮುಂಚಿತವಾಗಿ ಕೋರ್ಟ್ಗೆ ಹಾಜರಾಗಿ ತದನಂತರ ಬಂದಿರೋದು ಎಲ್ಲವನ್ನ ಕೂಡ ಇವತ್ತು ಯಥಾವತ್ತಾಗಿ ಪರಮೇಶ್ವರ್ ಅವರು ನಾವು ಪ್ರಸಾರ ಮಾಡಿದಂಥ ಸುದ್ದಿಗಳ ವಿವರವನ್ನೇ ಹೇಳ್ತಾ ಇದ್ರೇನೋ ಅನ್ನೋ ರೀತಿಯಲ್ಲೇ ಇದ್ದಿದ್ದು. ಬಟ್ ಹೊಸದು ಅನ್ನೋ ರೀತಿಯಲ್ಲಿ ಏನಿತ್ತು? ಏನಾದರೂ ಇನ್ಕ್ಲೂಡೆಡ್ ಇದೆಯಾ? ನಾವು ಕೊಡದೇ ಇರುವಂಥ ಸುದ್ದಿಗಳನ್ನ ಇವರು ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ರಿಪೋರ್ಟಲ್ಲಿ ಎಲ್ಲವೂ ಕೂಡ ನಡೆದಿರೋದೇ ಅಲ್ವಾ? ಅರುಣ್, ಹೌದು, ಖಂಡಿತವಾಗಿಯೂ ಕೂಡ ಕಳೆದ 18-20 ದಿನಗಳಿಂದಲೂ ಕೂಡ ತನಿಖೆಯ ಪ್ರತಿ ಹಂತದ ಸೂಕ್ಷ್ಮ ವಿವರಗಳನ್ನು ಕೂಡ, ಎಲ್ಲ ಹಂತದ ವಿವರಗಳನ್ನು ಕೂಡ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಕ್ಕಿಲ್ಲ, ಜೊತೆಗೆ ಎಷ್ಟು ಪಾಯಿಂಟ್ಗಳು ಆಗದಿರುವಂಥದ್ದು, ಯಾರೆಲ್ಲ ಇದ್ರ ಒಟ್ಟಾರೆಯಾಗಿ 6ನೇ ಪಾಯಿಂಟ್ ಮತ್ತು 11ನೇ ಪಾಯಿಂಟ್ನಲ್ಲಿ ಏನೆಲ್ಲ ಸಿಕ್ತು, ಯಾವೆಲ್ಲ ಅಂಶಗಳನ್ನು, ಸ್ಯಾಂಪಲ್ಗಳನ್ನು FSLಗೆ ಕಳಿಸಿದ್ದಾರೆ, ಎಲ್ಲವನ್ನು ಕೂಡ ಪ್ರತಿ ಹಂತದ ವರದಿಯನ್ನು ಕೂಡ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡಿರುವಂಥದ್ದು. ಇವತ್ತು ಸದನದಲ್ಲಿ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಏನೆಲ್ಲ ಪ್ರಸಾರ ಆಗಿದೆ ಅದನ್ನು ಸೇರಿಸಿಕೊಂಡೇ ಉತ್ತರ ಕೊಟ್ಟಿರುವಂಥದ್ದು. ಮುಖ್ಯವಾಗಿ 6ನೇ ಪಾಯಿಂಟು ಮತ್ತೆ 11ನೇ ಪಾಯಿಂಟು ಎರಡು ಕಡೆನೂ ಕೂಡ ಅಸ್ಥಿಪಂಜರಗಳು, ಮೂಳೆಗಳು ಸಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಕೂಡ ಪಬ್ಲಿಕ್ ಟಿವಿ ಅದೇ ದಿನಗಳಲ್ಲಿ ಪ್ರಸಾರ ಮಾಡಿತ್ತು. ಅದನ್ನ ಸ್ಯಾಂಪಲ್ ಕಳಿಸಿದ್ದಾರೆ. ಜೊತೆಗೆ ಒಂದಷ್ಟು ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಮಣ್ಣನ್ನು ಕೂಡ ಸ್ಯಾಂಪಲ್ ಆಗಿ ತೆಗೆದುಕೊಂಡು ಅದನ್ನು ಕೂಡ FSLಗೆ ಕಳಿಸಿರುವಂಥದ್ದು. ಇದು ಕೂಡ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಆಗಿತ್ತು. ಎಲ್ಲವನ್ನು ಕೂಡ FSLಗೆ ಕಳಿಸಿದ್ದೀವಿ. FSL ಇಂದ ಇನ್ನೂ ವರದಿ ಬಂದಿಲ್ಲ. FSL ಇಂದ ವರದಿ ಬಂದ ನಂತರ ಮುಂದಿನ ಶವಶೋಧ ಮಾಡ್ತೇವೆ, ಅಂದ್ರೆ ಮುಂದೆ ಗುಂಡಿ ಅಗಿಬೇಕಾ ಬೇಡವಾ ಅನ್ನುವಂಥದ್ದು ತೀರ್ಮಾನ ಮಾಡ್ತೇವೆ. ಅಲ್ಲಿವರೆಗೆ ಯಾವುದೇ ಉತ್ಖನನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅಲ್ಲಿಗೆ ತಾತ್ಕಾಲಿಕವಾಗಿ ಅಷ್ಟರ ಮಟ್ಟಿಗಿನ SIT ತನಿಖೆ ಸ್ಥಗಿತ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಸದನದಲ್ಲಿ. ಒಟ್ಟಾರೆಯಾಗಿ 18-20 ದಿನಗಳಲ್ಲಿ ಯಾವೆಲ್ಲ ಹಂತದಲ್ಲಿ ತನಿಖೆಗಳಾಗಿದ್ದಾವೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ, ಜೊತೆಗೆ ತನಿಖೆ ಎಲ್ಲಿಂದ ಆರಂಭ ಆಯಿತು, ಯಾಕೆ ಆರಂಭ ಆಯಿತು, SIT ರಚನೆ ಯಾಕೆ ಆರಂಭ ಆಯಿತು, ಯಾವ ರೀತಿ ಆರಂಭ ಮಾಡಿದ್ರು, ಅಂದ್ರೆ ಹಿನ್ನೆಲೆ ಏನು, ಯಾರ ಒತ್ತಡವೂ ಕೂಡ ಅದಕ್ಕೆ ಇರಲಿಲ್ಲ, ಮಹಿಳಾ ಆಯೋಗದವರು ಪತ್ರ ಬರೆದಿದ್ರು, ಜೊತೆಗೆ ಕೋರ್ಟ್ ಕೂಡ ತನಿಖೆಗೆ ಸೂಚನೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲೇ ನಾವು SIT ರಚನೆ ಮಾಡಿರುವಂಥದ್ದು, ಯಾವುದೇ ಯಾರದ್ದೇ ಒತ್ತಡಕ್ಕೆ ಮಣಿದಿಲ್ಲ
ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ಏನೆಲ್ಲ ತನಿಖೆ ಆಗಿದೆ, ತನಿಖೆ ಹಂತದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು FSL ವರದಿಗೆ SIT ಮತ್ತೆ ಸರ್ಕಾರ ವೆಯ್ಟ್ ಮಾಡ್ತಾ ಇದೆ. FSL ವರದಿ ಬಂದ ನಂತರ ಮುಂದಿನ ಹಂತದ ತನಿಖೆ ಯಾವ ರೀತಿ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ SIT ತೀರ್ಮಾನ ತೆಗೆದುಕೊಳ್ಳುತ್ತೆ. ಜೊತೆಗೆ FSL ವರದಿ ಬರೋವರೆಗೂ ಕೂಡ ಮುಂದಿನ ಹಂತದ ತನಿಖೆ ಅಂದ್ರೆ ಶವಶೋಧ ಮಾಡಬಾರದು ಅನ್ನುವಂಥ ತೀರ್ಮಾನವನ್ನು ಕೂಡ SIT ತೆಗೆದುಕೊಂಡಿದೆ. ಅದನ್ನ ಸರ್ಕಾರಕ್ಕೂ ಕೂಡ ತಿಳಿಸಿದೆ. ಇದು ಇದುವರೆಗೆ ಆಗಿರುವಂತಹ ತನಿಖೆಯ ಪ್ರಗತಿಯ ಮಾಹಿತಿ, ಅದನ್ನೇ ಮೌಖಿಕವಾಗಿ ವರದಿಯನ್ನ ಪಡ್ಕೊಂಡು ಪರಮೇಶ್ವರ್ ಅವರು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇವತ್ತು ಸದನದಲ್ಲೂ ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಮಧ್ಯಂತರ ವರದಿಯನ್ನ SIT ಅವರು ನೀಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮಧ್ಯಂತರ ವರದಿ ಕೊಟ್ಟರೆ ಅದನ್ನು ಕೂಡ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಸರ್ಕಾರ ಈ ಉತ್ತರಕ್ಕೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಪ್ರಚಾರ ಏನ್ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ, ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತೀರಾ ಅದನ್ನು ಕೂಡ ಹೇಳಿ ಸದನದಲ್ಲಿ ಅನ್ನುವಂಥ ಆಗ್ರಹವನ್ನ ಪಟ್ಟು ಹಿಡಿದಿದ್ದಾರೆ. ಈಗ ಸಂಧಾನ ಸಭೆ ನಡೀತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪಬ್ಲಿಕ್ ಟಿವಿ ಸುದ್ದಿಗಳು ಯಾಕೆ ನಿಖರವಾಗಿರುತ್ತೆ, ಸತ್ಯವಾಗಿರುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಯಾಕೆ ಅಂತಂದ್ರೆ ಕಳೆದ 18-20 ದಿನಗಳಿಂದಲೂ ಕೂಡ ಈ ವಿಚಾರದಲ್ಲಿ ಯಾವ ಸ್ಪಷ್ಟತೆಯಿಂದ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ವಿ ಅನ್ನೋದಕ್ಕೆ ಇವತ್ತು ಮಾನ್ಯ ಗೃಹ ಮಂತ್ರಿಗಳು ಸದನದ ಒಳಗಡೆಗೆ ಮಾತನಾಡಿರುವಂತಹ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಗಮನಿಸಿ. ನಾವೇನು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ, ಎಷ್ಟು ನಿಖರತೆಯಿಂದ ಇತ್ತು, ಎಷ್ಟು ಸ್ಪಷ್ಟತೆಯಿಂದ ಎಷ್ಟು ಜವಾಬ್ದಾರಿಯುತವಾಗಿತ್ತು ಅನ್ನುವಂಥದ್ದು ನಿಮಗೆ ಅರ್ಥ ಆಗತ್ತೆ. ಈಗಲೂ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಹೇಳ್ತಾ ಇರುವಂಥದ್ದು, ಸರ್ಕಾರ ಕೊಟ್ಟಂತ ಹೇಳಿಕೆ ಪಾರ್ಟ್ಲಿ ಓಕೆ, ಇನ್ ಪಾರ್ಟ್ಲಿ ಸರಿ ಇಲ್ಲ. ಯಾಕೆ ನಿಮ್ಮ ಮೇಲೆ ಆರೋಪ ಅಂತಂದ್ರೆ ಪಾಡಿಗೆ ನಡೀತಾ ಇದೆ ತನಿಖೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನುಳಿದಂಥವ್ರು ಏನೇನೋ ಕಥೆಗಳನ್ನು ಕಟ್ತಾ ಇದ್ದಾರೆ. ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಕೊಂಡಂಥವರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಅದಕ್ಕೇನು ಮಾಡಿದ್ದೀರಾ ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ.